ಇವತ್ತು ಲೋಕೂರು ಹೆಂಗಾಗಿತ್ತು ಅಂತಂದ್ರೆ ಸ್ವರ್ಗನೇ ಬಂದು ಇಳಿದಿತ್ತು ಲೋಕೂರು. ಅಷ್ಟು ಅದ್ಭುತವಾಗಿ ಇವತ್ತು ಪ್ರಾರಂಭವನ್ನು ಕೊಟ್ಟಿದ್ದೀರಿ. ಒಟ್ಟಿನಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಪುರಾಣದ ಮೊದಲನೆಯ ಪಾಠ, ನಾನೇ ಆಗಲಿ ಯಾರೇ ಆಗಲಿ ಶರಣು ಶರಣಾರ್ಥಿ ಅಂತಂದ್ರೆ ನೀವು ಏನು ಅನ್ಬೇಕು? ಏನು ಚಪ್ಪಾಳೆ ಹೊಡಿಬೇಕು? ಈಗ ನಮಸ್ಕಾರಿ ಅಂತಂದ್ರೆ ನೀವೇನಂತೀರಿ? ನಮಸ್ಕಾರಿ, ಹೌದಲ್ಲ? ಆ ಕಡೆ ಮಹಾರಾಷ್ಟ್ರ ಕಡೆಗೆ ರಾಮ್ ರಾಮ್ ಅಂತ, ಅವ್ರು ರಾಮ್ ರಾಮ್ ಅಂದ್ರೆ ಅವರು ರಾಮ್ ರಾಮ್ ಅಂತ, ಅಂದ್ರೆ ಲೋಕಾರೂಢಿ ಮಾತುಗಳಿವು. ಇಲ್ಲಿ ಶರಣು ಶರಣಾರ್ಥಿ ಅನ್ನೋದು ಬಹಳ ದೊಡ್ಡ ಶಬ್ದ, ಬಹಳ ದೊಡ್ಡ ಮಂತ್ರ ಇದು. ಶರಣು ಶರಣಾರ್ಥಿಯಿಂದ ಪ್ರಾರಂಭ ಆಗ್ತದೆ ನಮ್ಮ ಬಸವ ಪುರಾಣ, ಮತ್ತು ಶರಣು ಶರಣಾರ್ಥಿಯಿಂದನೇ ಮುಕ್ತಾಯ ಆಗ್ತದೆ. ಯಾಕೆ? ಶರಣು ಶರಣಾರ್ಥಿ ಈ ಒಂದು ವಾಕ್ಯದ ಸಲುವಾಗಿಯೇ ಕಲ್ಯಾಣದ ಕ್ರಾಂತಿಯಾಗಿತ್ತು. ಅದಕ್ಕೆ ಶರಣು ಶರಣಾರ್ಥಿಯಿಂದ ಪ್ರಾರಂಭ, ಶರಣು ಶರಣಾರ್ಥಿಯಿಂದ ಮುಕ್ತಾಯ, ಅದು ಬಸವ ಪುರಾಣ. ಅದಕ್ಕೆ ನನ್ನ ಎಲ್ಲ ಶರಣರಿಗೂ, ತಾಯಂದಿರಿಗೂ, ಮಕ್ಕಳಿಗೂ ಶರಣು ಶರಣಾರ್ಥಿ. ಎಲ್ಲಿಗೆ ಕೇಳ್ಬೇಕು ಹೇಳ್ರಿ ನೀವು ಅನ್ನೋದು? ಅಮ್ಮಗೆ ಕೇಳ್ಬೇಕಲ್ಲಿ. ಅಲ್ಲಿ ನಾನು ಊರಿನ ಎಲ್ಲ ಮಕ್ಕಳು ಬಸವ ಪುರಾಣ ಕೇಳಾಕತ್ತಾರ ಅಂತ ಅಲ್ಲಿ ಒಳಗೆ ಕುಂತಾಳಲ್ಲ ಅಮ್ಮ, ಆ ಅಮ್ಮಗೆ ಕೇಳಬೇಕು. ಎಲ್ಲರೂ ಜೋರಾಗಿ ಅಂದ್ರಿ ಶರಣು ಶರಣಾರ್ಥಿ. ಇದು ವಿರೂಪಾಕ್ಷಪ್ಪಗ ಕೇಳ್ಬಿಡು. ಶರಣರ ನೆನೆದರ ಸರಗಿಯ ಇಟ್ಟಂಗ, ಹವಳ ಮಲ್ಲಿಗೆ ಮುಡಿದಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ಎಲೆ ಮನವೇ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೋತಿ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ, ಸ್ವಲ್ಯತ್ತಿ ಜಗವ ಹಾಡುವದ. ಒಬ್ಬ ಗರತಿ ತಂಗಿ, ನಿಮ್ಮಂಥ ಒಬ್ಬ ಗರತಿ ಹಾಡ್ತಾಳ. ಕಲ್ಯಾಣ ಅಂದ್ರೆ ಏನು? ಬಸವಣ್ಣ ಅಂದ್ರೆ ಯಾರು? ಕಲ್ಯಾಣದೊಳಗ ಎಂಥ ಶರಣರು ಇರ್ತಿದ್ರು, ಅವ್ರು ಎಷ್ಟು ದೊಡ್ಡವರು, ಅವರನ್ನ ನೆನೆದ್ರೆ ಸಾಕಂತ. ಶರಣರ ನೆನೆದರ ಸರಗಿಯ ಇಟ್ಟಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ಎಲೆ ಮನವೇ. ಹೆಣ್ಣಿಗೆ ಏನು ಆಭರಣಗಳು ಶೃಂಗಾರ ಅಲ್ಲ ತಾಯಿ? ಮೂಗುತಿ ಹಾಕೊಳ್ತೀರಿ, ಕಿವ್ಯಾಂದ್ ಹಾಕೊಳ್ತೀರಿ, ಇಲ್ಲಿ ಮತ್ತೇನು ಮ್ಯಾಲ ಹಾಕೊಳ್ತೀರಿ, ತಾಲೂಕ ಅಂತ ಜಿಲ್ಲಾ ಅಂತ ಹಾಕೋತೀರಿ ನೀವು, ಕೈಯಾಗ ಕೊರಳಾಗ. ಇಂಥ ಆಭರಣಗಳನ್ನು ಧರಿಸಿದ್ರ ಅದು ಹೆಣ್ಣಿಗೆ ಶೃಂಗಾರ. ಅದು ಇಲ್ಲಿ ಗರತಿ ಹೇಳ್ತಾಳ, ಶರಣರ ನೆನೆದರ ಸರಗಿಯ ಇಟ್ಟಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ಎಲೆ ಮನವೇ. ಹೇ ಮನಸ್ಸೇ, ಶರೀರಕ್ಕೆ ಆಭರಣಗಳು ಎಷ್ಟು ಶೃಂಗಾರವೋ ಅದಕ್ಕಿಂತ ಶೃಂಗಾರ ಬಾಯಲ್ಲಿ ಬರತಕ್ಕಂಥ ಶರಣರ ನುಡಿಗಳು. ಕಲ್ಯಾಣದಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ರ ಇಬ್ರ ಶರಣರು, ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರ ಕೇತಯ್ಯ, ಒಬ್ರೇ ಇಬ್ರೇ. ಅಂಥ ಶರಣರನ್ನ ನೆನೆಕೊಂತ ಇದ್ರ ತಂಗಿ, ಇದಕ್ಕಿಂತ ಹೆಚ್ಚಿನ ಒಡವೆ ಆಭರಣ ಮತ್ತೊಂದಿಲ್ಲ.
ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೋತಿ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೋತಿ. ದೀನ ದಲಿತರಲ್ಲಿ ದೇವರನ್ನ ಕಾಣು ಅಂತ ಹೇಳದವನು ಬಸವಣ್ಣ. ದುಡಿಮೆಯಲ್ಲಿ ದೇವರನ್ನ ಕಾಣು ಅಂತ ತಿಳ್ಕೊಂಡು ಕಾಯಕವೇ ಕೈಲಾಸ ಎಂಬತಕ್ಕಂಥ ಮಂತ್ರವನ್ನ ಬೋಧಿಸಿದಾತ ಬಸವಣ್ಣ. ಯಾವುದೇ ರೀತಿಯ ಜಾತಿ ಭೇದ ಭಾವ ಮಾಡದೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಕೂಡಲ ಸಂಗಮನಾಥ ಅದನ ಎಂಬತಕ್ಕಂಥ ಹೃದಯ ಶ್ರೀಮಂತಿಕೆಯಿಂದ ಮೆರೆದಾತ ಬಸವಣ್ಣ. ಅದಕ್ಕೆ ತಂಗಿ, ಮನೆಯ ಅಂಗಳದಲ್ಲಿ ಮಲ್ಲಿಗೆ ಇರ್ತಕ್ಕಂಥ ಸಮಯದೊಳಗ ಯಾರಾದ್ರೂ ತಲೆಯಾಗ ಮುಳ್ಳ ಮುಡಿತಾರೇನವ. ಬಸವಣ್ಣ ಅಂದ್ರೆ ಸಾಕು ತಂಗಿ, 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಎಲ್ಲ ಸುಟ್ಟು ಬೂದಿಯಾಗ್ಬೇಕು. ಯಾಕ? ಬಸವಣ್ಣ ಅಂತಂದ್ರ ಹಂಗ. ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು. ಅಮ್ಮ ಹೃದಯ ತುಂಬಿ ಬಸವ ಅಂದ್ರೆ ಸಾಕಂತ 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಎಲ್ಲ ಸುಟ್ಟು ಬೂದಿಯಾಗ್ಬೇಕು ಅಂತ ಶಕ್ತಿ ಬಸವಣ್ಣ. ಇವತ್ತು ಕೇವಲ ಬಸವಣ್ಣ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಈ ಪ್ರದೇಶದಲ್ಲಿ ಅಷ್ಟೇ ಅದನೇನು. ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಭಾಷೆಗಳಲ್ಲಿ ಬಸವಾದಿ ಶಿವಶರಣರ ಚರಿತ್ರೆಗಳು ಓದ್ಲಿಕ್ಕೆ ಸಿಗ್ತವ. ಅವರು ಬರೆದಿರ್ತಕ್ಕಂಥ ವಚನಗಳು ಎಲ್ಲಾ ಭಾಷೆಗಳಲ್ಲಿ ತರ್ಜುಮೆಗೊಂಡಾವ. ಅಷ್ಟೇ ಯಾಕ, ಬಸವಣ್ಣನ ಕೀರ್ತಿ ಎಷ್ಟು ದೂರ ಹೋಗ್ಯದ ಅಂತಂದ್ರ ಸೂರ್ಯ ಮುಳುಗದೆ ಇರ್ತಕ್ಕಂಥ ಸಾಮ್ರಾಜ್ಯ ಲಂಡನ್, ಥೇಮ್ಸ್ ನದಿಯ ದಂಡೆಯ ಮೇಲೆ ಇವತ್ತು ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದ ಅಂತಂದ್ರ ಎಂಥವನಿರಬೇಕು ಬಸವಣ್ಣ. ಘನವೆತ್ತ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಲಂಡನ್ನಿನಲ್ಲಿ ಇರ್ತಕ್ಕಂಥ ಆ ಬಸವಣ್ಣನ ಮೂರ್ತಿಯನ್ನ ಅನಾವರಣಗೊಳಿಸಿ ಹೇಳ್ತಾರ, ಈ ಪ್ರಪಂಚಕ್ಕ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ತಂದಿರ್ತಕ್ಕಂಥವರು ಯಾರೋ ಪಾಶ್ಚಿಮಾತ್ಯರು ಅಂತ ನಾನು ಇಲ್ಲಿವರೆಗೆ ತಿಳ್ಕೊಂಡಿದ್ದೆ. ಆದ್ರೆ ನನ್ನ ಭಾರತ ದೇಶದ, ನನ್ನ ಕರ್ನಾಟಕ ರಾಜ್ಯದ ಒಬ್ಬ ಮಹಾನ್ ವ್ಯಕ್ತಿ 900 ವರ್ಷಗಳ ಹಿಂದೆ ಆಗಿ ಹೋಗಿರತಕ್ಕಂತ ಬಸವಣ್ಣ ಇಡೀ ಪ್ರಪಂಚಕ್ಕೆ ಇಂಥ ಒಂದು ಕೊಡುಗೆ ಕೊಟ್ಟನಲ್ಲ, ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಕೊಟ್ಟನಲ್ಲ. 900 ವರ್ಷಗಳ ಹಿಂದೆ ಸ್ತ್ರೀಯರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಹಕ್ಕನ್ನ ಕೊಟ್ಟನಲ್ಲ. ಅಂತ ಬಸವಣ್ಣನವರು ನಮ್ಮ ಭಾರತ ದೇಶದವರು ಎಂಬತಕ್ಕಂಥದ್ದನ್ನ ತಿಳಿದು ನನ್ನ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ ಅಂತ ತಿಳ್ಕೊಂಡು ಪ್ರಧಾನಮಂತ್ರಿ ಮೋದಿಜಿ ಅವರು ಹೇಳ್ತಾರೆ ಅಂದ ಬಳಕ ಸಣ್ಣ ಮಾತೇನು. ಇವತ್ತೆಲ್ಲರೂ ಕೂಡ ಬಸವಣ್ಣನನ್ನ ಅಪ್ಪುಕೊಳ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ. ಪರಮಾತ್ಮ ನಮಗೇನು ಕೊಟ್ಟಿಲ್ಲ ಹೇಳ್ರಿ. ಈ ಪ್ರಪಂಚದ ಜೀವಿಗಳೆಲ್ಲರೂ ಕೂಡ ಬದುಕಲಿ ಅಂತ ತಿಳ್ಕೊಂಡು ನೆಲ ಕೊಟ್ಟ, ಜಲ ಕೊಟ್ಟ, ಆಕಾಶ ಕೊಟ್ಟ, ಹಗಲು ಕೊಟ್ಟ, ರಾತ್ರಿ ಕೊಟ್ಟ, ನೆಲದಲ್ಲಿ ಬೆಳೆಯನ್ನ ಕೊಟ್ಟ, ಏನೆಲ್ಲವನ್ನ ಕೊಟ್ಟ ಜೀವಿಸಲಿ ಅಂತ. ಆದ್ರೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಮನುಷ್ಯರು ಹೆಂಗ ಬದುಕಬೇಕು ಅಂತ ತಿಳ್ಕೊಂಡು ಬದುಕನ್ನ ಕಲಿಸಿಕೊಟ್ಟಾತ ಬಸವಣ್ಣ. ಅದಕ್ಕೆ ಬಸವಣ್ಣ ಇಷ್ಟು ದೊಡ್ಡವ ಆದ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಾರ. ಸುಮ್ಮನೆ ಒಂದು ಘಟನೆ ಹೇಳ್ತೀನಿ ನಿಮಗ. 900 ವರ್ಷಗಳ ಹಿಂದಿನ ಮಾತು, ಕಲ್ಯಾಣದಲ್ಲಿ ನಡೆದಿರತಕ್ಕಂತ ಘಟನೆ. ದೊಡ್ಡ ಜಾತಿಯವರು, ಶ್ರೇಷ್ಠ ಜಾತಿಯವರು ಎಂಬತಕ್ಕಂಥದ್ದು ಏನು ಓಣಿ ಇತ್ತು, ಆ ಓಣಿಯಲ್ಲಿ ಸಂಬೋಳಿ ನಾಗ ಎಂಬತಕ್ಕಂಥ ಒಬ್ಬ ದಲಿತ ವ್ಯಕ್ತಿ ಬರ್ತಾ ಇದ್ದಾನೆ. ಬೇಸಿಗೆ, ವಿಪರೀತ ಬಿಸಿಲು, ವಿಪರೀತ ದಾಹ ಆಗಿದೆ, ನೀರಡಿಕೆ ಆಗಿದೆ. ನೀರು ಸಿಗಲಿಲ್ಲ ಅಂತಂದ್ರೆ ನಾ ಇನ್ನೇನು ಸಾಯ್ತೀನಿ ಎಂಬತಕ್ಕಂಥ ಒಂದು ಪ್ರಸಂಗ. ಅಷ್ಟು ನೀರಡಿಕೆ ಆಗಿಬಿಟ್ಟದ ಪಾಪ ಆ ದಲಿತರ ನಾಗನಿಗೆ. ಆ ಕಡೆ ಈ ಕಡೆ ನೋಡ್ತಾನ. ಒಂದು ಬಾವಿ ಕಟ್ಟಿ, ಆ ಬಾವಿ ಕಟ್ಟಿ ಮೇಲೆ ಯಾರೋ ನೀರು ತುಂಬಿದ್ದಿತ್ತು. ಓಡೋಡಿ ಹೋದ. ತುಂಬಿರ್ತಕ್ಕಂಥ ಆ ತಂಬಿಗೆಯಲ್ಲಿರ್ತಕ್ಕಂಥ ನೀರನ್ನ
ಹಿಂಗ ಘಟಘಟ ಕುಡಿಬೇಕು ಅಂತ ತಿಳ್ಕೊಂಡು ಹಿಂಗ ತಗೊಂಡನ. ಇನ್ನೇನು ಬಾಯಿ ಹಚ್ಕೋಬೇಕನ್ನೋದ್ರೊಳಗಾಗಿ ಒಬ್ಬ ಯಾವನೋ ಬಂದು ಜೋರಾಗಿ ಒದ್ದೇ ಬಿಟ್ಟ. ಅಷ್ಟು ದೂರ ಹೋಗಿ ಬಿದ್ದ ಸಂಬೋಳಿ ನಾಗ. ಶ್ರೇಷ್ಠ ಕುಲದವರ ಓಣಿಯಲ್ಲಿ ಬಂದು ಆ ಕುಲದವರು ಸೇದಿ ಇಟ್ಟಿರ್ತಕ್ಕಂಥ ನೀರನ್ನ ಈತ ಮುಟ್ಟಿ ಮೈಲಿಗೆಯನ್ನ ಮಾಡ್ದ. ಇವನಿಗೆ ನಾ ಹೊಡಿ ನೀ ಹೊಡಿ ಅಂತ ತಿಳ್ಕೊಂಡು ಕೈಗೊಂದು ಕಲ್ಲು ಎಲ್ಲರೂ ಹೊಡಿತಾರ. ತೆಲಿಗೊಂದು ಜೋರಾದ ಪೆಟ್ಟು ಬಿತ್ತು, ರಕ್ತ ಸುರಿಯಕತ್ತು. ಇನ್ನೇನು ಮೂರ್ಛೆ ಹೋಗಿ ನೆಲಕ್ಕೆ ಧಪ್ ಅಂತ ಬೀಳುವಾಗ ಯಾರೋ ಹಿಂಗ ಎತ್ಕೊಂಡಂಗಾತು. ಯಾರನ್ನ? ಆ ಸಂಬೋಳಿ ನಾಗನನ್ನ. ಕಣ್ಣಿಗೆ ಕತ್ತಲೆಯನ್ನ ಬಂದು ಧಪ್ ಅಂತ ಬೀಳ್ತಕ್ಕಂತ ಸಮಯದೊಳಗ ಯಾರೋ ಎತ್ಕೊಂಡಿದ್ದನ್ನ ಕಂಡು ಆ ನಾಗ ಅಂತಾನೆ, ಬಂದೇನೋ ಬಸವಣ್ಣ, ಬಂದೆಯಾ ಬಸವಣ್ಣ, ಬಂದೆಯಾ ಬಸವಣ್ಣ. ಆವಾಗ ಬಸವಣ್ಣನವರಂತಾರ, ಅಲ್ಲೋ ನಾಗ, ನಾನ ಬಂದೆ ಅನ್ನೋದು ನಿನಗೆ ಹೆಂಗ ಗೊತ್ತಾತು? ಬಸವಣ್ಣನೇ ನಿನಗೆ ಎತ್ಕೊಂಡ ಅನ್ನೋದು ನಿನಗೆ ಹೆಂಗ್ ಗೊತ್ತಾತು ನಾಗ? ಆವಾಗ ಆ ದಲಿತರ ವ್ಯಕ್ತಿ ಅಂತಾನ, ಯಪ್ಪ ಬಸವಣ್ಣ, ಕಲ್ಯಾಣದ ಬೀದಿಗಳಲ್ಲಿ ನೊಂದು ಬೆಂದು ಬೀಳ್ತಕ್ಕಂತ ಸಮಯದೊಳಗ ಎತ್ತಿಕೊಳ್ತಕ್ಕಂಥವನು ಬಸವಣ್ಣನಲ್ಲದೆ ಮತ್ಯಾರದಾರಪ್ಪ ಈ ಪ್ರಪಂಚದೊಳಗ. ಯಾವುದೇ ಜಾತಿ ಭೇದ ಭಾವ ಮಾಡದೆ ಪ್ರತಿಯೊಬ್ಬರನ್ನು ಕೂಡ ಎತ್ತಿಕೊಳ್ಳುವನು, ಒಪ್ಪಿಕೊಳ್ಳುವನು, ಅಪ್ಪಿಕೊಳ್ಳುವನು ಬಸವಣ್ಣನಲ್ಲದೆ ಮತ್ತಾರು ಈ ಪ್ರಪಂಚದೊಳಗ ಅಂದಾಗ, ಅಲ್ಲೇ ಇರ್ತಕ್ಕಂಥ ಸಿದ್ದರಾಮ ಅಂತನಂತ ಬಸವಣ್ಣನನ್ನ ನೋಡಿ ಅಂತನಂತ, ಸೊನ್ನಲಾಪುರದ ಸಿದ್ದರಾಮ, ಕಣ್ಣಿಲ್ಲದವಗೆ ಕಣ್ಣು ಕೊಟ್ಟೆ ಬಸವ, ಕಾಲಿಲ್ಲದವಗೆ ಕಾಲು ಕೊಟ್ಟೆ ಬಸವ, ಎನ್ನ ಕಣ್ಣಿಂಗೆ ಕಾಲಿಂಗೆ ನೀನೇ ಅಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾಕೆ ಬಸವಣ್ಣ ದೊಡ್ಡವ ಆದ ಈ ಪ್ರಪಂಚದೊಳಗ ಅಂತಂದ್ರ, ಭೇದ ಭಾವ ಮಾಡ್ಲಿಲ್ರಿ. ಒಬ್ಬ ತಾಯಿ ಅದಾಳ, 4 ಮಕ್ಕಳನ್ನ ಹಡೆದಾಳ. ಆ 4 ಮಕ್ಕಳಲ್ಲಿ ಯಾವ ಮಕ್ಕಳಿಗಾದ್ರೂ ಭೇದ ಭಾವ ಮಾಡ್ತಾಳೇನು? ಎಲ್ಲರಿಗೂ ಕೂಡ ಬಿಸಿ ಬಿಸಿಯಾದ ರೊಟ್ಟಿನೇ ಮಾಡ್ತಾಳೆ. ಬಿಸಿ ಬಿಸಿಯಾಗಿರ್ತಕ್ಕಂಥ ಅಡಿಗೆಯನ್ನೇ ಹೊಟ್ಟೆ ತುಂಬಾ ಉಣಿಸ್ತಾಳೆ. ಯಾಕೆ? ತಾಯಿಯ ದೃಷ್ಟಿಯಲ್ಲಿ ಎಲ್ಲಾ ಮಕ್ಕಳು ಅಷ್ಟೇ. ಹಾಗೇನೆ ಬಸವಣ್ಣನ ದೃಷ್ಟಿಯಲ್ಲಿ ಪ್ರಪಂಚದ ಎಲ್ಲಾ ಜಾತಿ ಬಂಧುಗಳು ಪ್ರತಿಯೊಬ್ಬರು ಕೂಡ ಒಂದೇ ಅನ್ನೋ ಭಾವ ಅದು ಬಸವಣ್ಣನ್ಗೆ. ಹೀಗಾಗಿ ಬಸವಣ್ಣ ಭಾರತದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಮಾನದ ಕೊನೆಯ ದಿನಮಾನಗಳಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ವಾಕ್ಯಗಳನ್ನ ಬರೀತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ಏನು ಬರೀತಾರೆ ಗೊತ್ತದೆ ಏನು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಾದಿ ಶಿವಶರಣರ ಚರಿತ್ರೆ, ಬಸವಾದಿ ಶಿವಶರಣರ ವಚನ ಸಾಹಿತ್ಯ ಸ್ವಲ್ಪೇ ದಿನಗಳ ಹಿಂದೆ ನನಗೆ ದೊರಕಿದ್ದೇ ಆದರೆ ನಾನು ಬಸವಣ್ಣನ ಧರ್ಮವನ್ನ ಸ್ವೀಕಾರ ಮಾಡ್ತಿದ್ದೆ, ಬಸವಣ್ಣನ ಭಕ್ತನಾಗ್ತಿದ್ದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರಂದ ಬಳಿಕ ಎಂಥವನಿರಬೇಕು ಬಸವಣ್ಣ. 1924ನೇ ಇಸ್ವಿ, ಬಹಳ ದೂರಲ್ಲ, ಇಲ್ಲೇ ಬೆಳಗಾಂ ಕಾಂಗ್ರೆಸ್ಸಿನ 2ನೇ ಅಧಿವೇಶನ ನಡೀತು. ಮಹಾತ್ಮ ಗಾಂಧೀಜಿಯವರು ಬಂದಿದ್ರು. ಆಗಿನ ಕಾಲದೊಳಗ 1 ಲಕ್ಷ ಜನ ನೆರೆದಿದ್ರು ಬೆಳಗಾವದೊಳಗ. ಬಹಳ ಯಶಸ್ವಿ ಆಯ್ತು ಆ ಕಾರ್ಯಕ್ರಮ. ಬಂದವರೆಲ್ಲ ಹೇಳ್ಬೇಕು, ಮಹಾತ್ಮಾಜಿ ಗಾಂಧೀಜಿ ಅವರೇ, ಪ್ರಸಾದದ ವ್ಯವಸ್ಥೆ ಬಹಳ ಚಲೋ ಇತ್ತು, ಊಟದ ವ್ಯವಸ್ಥೆ ಬಹಳ ಚಲೋ ಇತ್ತು, ಸ್ವಲ್ಪವೂ ಕೂಡ ಅಸ್ತವ್ಯಸ್ತ ಆಗ್ಲಿಲ್ಲ, ಒಂದು ಅನ್ನದ ಅಗಳು ಸಹಿತ ಕೆಡಲಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಈ ನಮ್ಮ ಕರ್ನಾಟಕದ ಜನ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಇದನ್ನ ಕೇಳಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರಂತಾರ, ಹೌದೇನು ಎಲ್ಲಾ ಕಡೆಗೆ ಊಟದ್ದು ಬಹಳ ಅಸ್ತವ್ಯಸ್ತ ಆಕೈತಿ ಅಂತ ನಾನು ಕೇಳಿದ್ದೆ, ಇಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ನಡೀತಲ್ಲ, ಇದರ ವ್ಯವಸ್ಥೆಯನ್ನ ಮಾಡಿದವರು ಯಾರು?
ಆವಾಗ ಅಲ್ಲಿರ್ತಕ್ಕಂಥವ್ರು ಒಬ್ರು ಹೇಳ್ತಾರ, ಮಹಾತ್ಮಾಜಿ ಹರ್ಡೇಕರ್ ಮಂಜಪ್ಪ ಅನ್ನೋರು ಈ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ರು. ಹಾಗಾದ್ರೆ ಅವರನ್ನ ನಾನು ನೋಡ್ಬೇಕಲ್ಲ, ಕರೆಸ್ರಿ. ಹರ್ಡೇಕರ್ ಮಂಜಪ್ಪನವ್ರು ಬಂದು ಶರಣಾರ್ಥಿ ಹೇಳಿದ್ರು. ಮಹಾತ್ಮ ಗಾಂಧೀಜಿಯವರು ಕೇಳ್ತಾರ ಹರ್ಡೇಕರ್ ಮಂಜಪ್ಪನವರಿಗೆ, ಏನ್ರಿಪ್ಪ 1,00,000 ಜನರಿಗೆ ಊಟಕ್ಕೂ ಸ್ವಲ್ಪ ಕೂಡ ಅಸ್ತವ್ಯಸ್ತ ಆಗ್ಲಾರ್ದಂಗ ಬಹಳ ಅಚ್ಚುಕಟ್ಟಾಗಿ ಪ್ರಸಾದದ ವ್ಯವಸ್ಥೆ ಮಾಡಿದ್ರಲ್ಲ, ಇದು ಹೆಂಗ ಮಾಡಿದ್ರಿ, ಯಾರ ಪ್ರೇರಣೆಯಿಂದ ಮಾಡಿದ್ರಿ ಅಂದಾಗ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರು ಹೇಳ್ತಾರ, ಮಹಾತ್ಮಾಜಿ ಇದಕ್ಕೆಲ್ಲಕ್ಕೂ ಕೂಡ ವಿಶ್ವಗುರು ಬಸವಣ್ಣನವರೇ ನಮಗೆ ಪ್ರೇರಣೆ, ಅವರ ದಾಸೋಹ ತತ್ವ ನಮಗೆ ಪ್ರೇರಣೆ. ಆವಾಗ ಮಹಾತ್ಮ ಗಾಂಧೀಜಿಯವರು ಕೇಳ್ತಾರ, ಯಾರಿದ್ದಾರೆ ಈ ಮಹಾತ್ಮ ಬಸವೇಶ್ವರ ಅನ್ನೋರು? ಆವಾಗ ಹರ್ಡೇಕರ್ ಮಂಜಪ್ಪನವರು ಬಸವಣ್ಣನವ್ರ ಬಗ್ಗೆ ಒಂದಿಷ್ಟು ಮಹಾತ್ಮ ಗಾಂಧೀಜಿಯವರಿಗೆ ಹೇಳ್ತಾರಂತ. ಆವಾಗ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರ, ಬಸವಣ್ಣನ ತತ್ವ, ಬಸವಣ್ಣನ ಆದರ್ಶದ ಪ್ರಕಾರ ನಮ್ಮ ಈ ಪ್ರಪಂಚ ನಡೆದುಕೊಂಡಿದ್ದೇ ಆದರೆ ಇಡೀ ಪ್ರಪಂಚವೇ ಸ್ವರ್ಗ ಆಗ್ತದ, ನಂದನ ವನ ಆಗ್ತದ ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರಂತ. ಅನಕ್ರು ಹೆಸರು ಕೇಳಿರಲ್ಲ, ಅನಕ್ರು ಜಾತಿಯಿಂದ ಬ್ರಾಹ್ಮಣರು, ಅವರು ಹೇಳ್ತಾರ ಒಂದು ಮಾತು, ಈ ಪ್ರಪಂಚದೊಳಗ ಬಸವಣ್ಣನಕ್ಕಿಂತ ದೊಡ್ಡ ವ್ಯಕ್ತಿ ಯಾರೇ ಆಗಿದ್ದರೆ ಸ್ವತಃ ಬಸವಣ್ಣನೇ. ನೋಡಿ ಎಂಥ ಮಾತಿದು. ಈ ಪ್ರಪಂಚದಲ್ಲಿ ಬಸವಣ್ಣನಿಗಿಂತ ದೊಡ್ಡ ವ್ಯಕ್ತಿ ಯಾರಾದರೂ ಕೂಡ ಇದ್ರೆ ಸ್ವತಃ ಬಸವಣ್ಣನೇ. ಅಂದ್ರೆ ಬಸವಣ್ಣನಕ್ಕಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ ಅನ್ನೋ ಭಾವ. ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೆ ಬಂದು ದಿಕ್ಕಾಗಿ ಅಂತ ಹೇಳ್ತಾರ ಅವರು. ಯಾರು ಈ ಪ್ರಪಂಚದೊಳಗ ಸಣ್ಣವರು, ಕೀಳು ಜಾತಿಯವರು, ದೀನರು, ದಲಿತರು, ಅವರು ಅಸ್ಪೃಶ್ಯರು ಅಂತ ತಿಳ್ಕೊಂಡು ಯಾವ ಸಮಾಜ ಅವರನ್ನ ಬಹಳ ದೂರ ಇಟ್ಟಿತ್ತೋ ಅಂಥವರ ಪಾಲಿಗೆ ನೀನು ದ್ವಂದ್ವಿ ದಿಕ್ಕಾಗಿ ಆಕಾಶ ದೀಪವಾಗಿ ನೀ ಬಂದೆ. ಯಾವ ರೀತಿಯಾಗಿ ಆಕಾಶ ದೀಪ ಅಂತಂದ್ರೆ ಸೂರ್ಯ ಚಂದ್ರ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥವನು. ಆ ದೀಪದ ಬೆಳಕಾಗಿ ನೀ ಬಂದು ಈ ಜಗತ್ತನ್ನು ಉದ್ಧರಿಸಿದೆ ಅಂತ ತಿಳ್ಕೊಂಡು ಕುವೆಂಪು ಅವರು ಬರೀತಾರ ಅಂದ ಬಳಕ ಎಂಥವ್ನು ಇರ್ಬೇಕ್ರಿಪ್ಪ ಬಸವಣ್ಣ. ಈಗ 1 ದಿವಸ ಅಲ್ಲ, 2 ದಿವಸ ಅಲ್ಲ, 21 ದಿವಸ. ಏನ್ರಿ ತಾಯಿಂದ್ರೆ ನೋಡ್ರಿ, ಇವತ್ತೇ ಪ್ರಾರಂಭ. ಮೆರವಣಿಗೆ ಜೊತೆಗೆ ನಮ್ಮೆಲ್ಲ ಅಣ್ಣಗಳೇ ಅಪ್ಪಗಳೇ ಇದ್ರು, ನಮ್ಮ ಅಕ್ಕ ತಂಗಿಯರು ಅಷ್ಟೇ ಒಂದು 8-10 ಮಂದಿ ಕಾಣಕತ್ತಿದ್ರು. ಈಗ ನೋಡಕತ್ತಾರ ನಿಮ್ಗಿಂತ ಇವ್ರ ಸಂಖ್ಯೆನೇ ಹೆಚ್ಚಾಗಿ ಬಿಟ್ಟೈತಿ. ಎಲ್ಲದ್ರೊಳಗೆ ನೀವು ಮುಂದ್ರೇವ ಚಪ್ಪಾಳಿ ಹೊಡಿತಾಳ ನಮ್ಮ ತಂಗಿ. ಹೌದ್ರಿ ಅಪ್ಪ, ನಾವ ಮುಂದೆ 21 ದಿವಸ ತಂಗಿ ಏನಿಲ್ಲ, ನಾ ಆನಂದದಿಂದ 1 ತಾಸು ಹೇಳ್ತೀನಿ. ಏನ್ರಿಪ್ಪ, ಆನಂದದಿಂದ 1 ತಾಸು ಕೇಳ್ರಿ, ಎಲ್ಲ ಮರೀರಿ, ಆನಂದದಿಂದ ಕೇಳ್ರಿ. ಇದ್ರೊಳಗಿರೋ ಶಕ್ತಿನ ಬೇರೆ. ಬಸವಣ್ಣ ಆಗಿ ಹೋಗಿ 900 ವರ್ಷ ಆದ್ರೂ ಕೂಡ ಬಸವ ಪುರಾಣ ಇನ್ನೂ ಹೆಂಗದ ಅಂತಂದ್ರ, ಬಸವ ಪುರಾಣ ನಾವ್ ಹಚ್ಬೇಕು, ನಾವು ಕೇಳ್ಬೇಕು, ನೀವು ಕೇಳ್ಬೇಕು. ಪ್ರಪಂಚದೊಳಗ ಅಷ್ಟು ಬಸವಣ್ಣನ ಲೀಲೆ, ಅಷ್ಟು ಬಸವಣ್ಣನ ಲೀಲೆ. ಎಷ್ಟು ಶಕ್ತಿ ಅದ ಈ ಬಸವಣ್ಣನ ಪುರಾಣದೊಳಗ. ಹಾಲ್ವಿ ಅಂತ ಬರ್ತದ ತಂಗಿ, ಆಂಧ್ರ ಪ್ರದೇಶ ಕರ್ನೂಲು ಜಿಲ್ಲೆ ಆದೋನಿ ತಾಲೂಕು. ಅಲ್ಲಿ ಚಿಕಲ್ ಪರ್ವಿ, ನಾವು ಕೂಡ ಆ ಮಠಕ್ಕೆ ಇದ್ವಿ. ಅಲ್ಲಿ ನಮ್ಮ ಮಠದ ಮೂಲ ಗುರುಗಳು ಅಂತಂದ್ರ ಮಹಾಂತ ಶಿವಯೋಗಿಗಳು ಅಂತ ದೊಡ್ಡ ದಾಸೋಹ ಮೂರ್ತಿಗಳು. ಅವರು ಬಸವ ಪುರಾಣ ಹಚ್ತಾರ. ನಮ್ಮ ಊರಾಗ ನಾವ್ ಎಷ್ಟು ದಿವಸ ಹಚ್ಚಿವಿ ಇಲ್ಲಿ ತಂಗಿ? ಎಷ್ಟು ದಿವಸವ? 21 ದಿವಸ. ಮಹಾಂತ ಶಿವಯೋಗಿಗಳು ತಮ್ಮ ಊರಾಗ ಎಷ್ಟು ದಿವಸ ಹಚ್ಚಿದ್ರು ಅಂತಂದ್ರ 3 ವರ್ಷದ ಮ್ಯಾಲ 6 ತಿಂಗಳ, 3.5 ವರ್ಷ. ನಿತ್ಯವೂ ಕೂಡ 1,96,000 ಮಂದಿ ಪ್ರಸಾದ ಮಾಡಬೇಕು. ಇದು ಕಟ್ಟಕತಿಯಲ್ಲೇವ. ದಾಸೋಹಕ್ಕೆ ಉಪ್ಪು ಎಲ್ಲಿಂದ ತರಿಸ್ಬೇಕ್ರಿ ಬಾಬಣ್ಣ? ಮುಂಬೈದಿಂದ ಟ್ರೇನ್ ಡೆಬ್ಬಿ ಇರ್ತಾವಲ್ಲ, ಮಾಲ್ಗಾಡಿ, ಆ ಟ್ರೇನ್ ಡೆಬ್ಬಿ ಒಳಗಿಂದ ಉಪ್ಪು ಬರ್ತಿತ್ತು. ತಿಳ್ಕೊಳ್ರಿ ಎಷ್ಟು ದಾಸೋಹ ನಡೆದಿರ್ಬೇಕು ಹಾಲ್ವಿ ಮಠದೊಳಗ. ಹಿಂಗ ಜಂಗಮ ಪಂಕ್ತಿ ನಡೆದಿತ್ತು ಬಸವ ಪುರಾಣದೊಳಗ. ಈಗ ಹೆಂಗ
ಕರಿಗಡಬು ಮಾಡ್ಕೊಂಡು ಬಂದಾರ. ನಾನು ನೋಡಿದೆ ಬಸವ ಬುತ್ತಿ. ಬಸವಣ್ಣನ ಶಕ್ತಿನೇ ಅಂಥದ್ದು, ಏನು ಕೊರತೆ ಆಗೋದಿಲ್ಲ, ಏನು ಬೇಕೆಲ್ಲ ಹಂಗ ಬಂದು ಬೀಳ್ತದ. ಇವತ್ತಿನ ಪ್ರಸಾದ ಸೇವೆ ಯಾರು ಮಾಡ್ಯಾರಲ್ರಿ? ಸುರೇಶಪ್ಪ ಮತ್ತು ಶಿವಾನಂದ್ ಅವರು ಮತ್ತು ಸುರೇಶಪ್ಪ ಕೂಡಿ ಇವತ್ತು ಪ್ರಸಾದ ಸೇವೆ ಮಾಡ್ಯಾರ. ಬಸವ ಪುರಾಣ ಬಸವಣ್ಣ ಅಂತಂದ್ರೆ ಜಂಗಮ ಪ್ರೇಮಿ ಅವನು. ಹಿಂಗ ಜಂಗಮ ದಾಸೋಹ ನಡೆದದ. ಹಿಂಗ ತಂಬಿಗೆಗಟ್ಲೆ ತುಪ್ಪ ಸುರಬೇಕು, ತಂಬಿಗೆಗಟ್ಲೆ ತುಪ್ಪ ಸುರಬೇಕು. ಪಂಕ್ತಿಯೊಳಗ 1,96,000 ಮಂದಿ. ಏನಾಯ್ತು ಅಂತಂದ್ರೆ ಒಂದು ದಿವಸ ತುಪ್ಪ ಕಡಿಮೆ ಬಿತ್ತು. ಓಡ್ಕೊಂಡು ಬರ್ತಾರ, ಮಹಾಂತಪ್ಪ ಅವ್ರ ಪಾದಕ್ಕೆ ಬಿದ್ದು, ಅಪ್ಪವ್ರ ಇವತ್ತು ತುಪ್ಪ ಕಡಿಮೆ ಬಿದ್ದದ್ರಿ. ಬಸವ ಪುರಾಣದೊಳಗೆ ಕಡಿಮೆ ಬಿದ್ದದ ಅನ್ನೋದ ಆಗಬಾರ್ದಪ್ಪ. ಹೋಗ್ರಿ, ಅಲ್ಲಿ ಗಂಗಮ್ಮ ಕೊಡ್ತಾಳ. ಅಲ್ಲಿ ಏನು ಮಠದ ಎದುರುಗಡೆ ಬಾವಿ ಐತಿಲ್ಲ, ಗಂಗಮ್ಮ ಕೊಡ್ತಾಳ. ಅದ್ರೊಳಗಿನ ತುಪ್ಪ ತಂದು ನೀಡ್ರಿ ಅಂತ ತಿಳ್ಕೊಂಡು ಹಾಲ್ವಿಯ ಮಹಾಂತ ಶಿವಯೋಗಿಗಳು ಹೇಳ್ತಾರ. ಇಂದಿಗೂ ಕೂಡ ಹಾಲ್ವಿ ಮಠದೊಳಗೆ ಮಠದ ಎದುರುಗಡೆನೆ ದೊಡ್ಡ ಬಾವಿ ಅದ. ಆ ಬಾವಿಯಾಗಿರ್ತಕ್ಕಂಥ ಕೊಡಗಟ್ಲೆ ನೀರ್ ತರ್ತಾರ. ತಂದಾಗ ನೀರಿತ್ತು, ನೀಡುವಾಗ ಅದು ತುಪ್ಪ ಆಗಿತ್ತು. ತಂದಾಗ ನೀರಿತ್ತು, ನೀಡುವಾಗ ಅದು ತುಪ್ಪ ಆಗಿತ್ತು. ಮಹಾಂತ ಶಿವಯೋಗಿಗಳು ಹೇಳ್ತಾರ, ಎಂಥ ಮಾತು. ಬಸವಣ್ಣ ಅಂದ್ರೆ ಸಾಕು, ಯಾವುದಕ್ಕೂ ಕೂಡ ಕೊರತೆ ಆಗೋದಿಲ್ಲಪ್ಪ. ಆ ನೀರ ತಂದು ನೀಡ್ರಿ. ಬಸವಣ್ಣ ನೀರಿದ್ದಿದ್ದು ತುಪ್ಪ ಮಾಡ್ತಾನ ಅಂದಾಗ ಕೊಡ ಅಲ್ಲ, 2 ಕೊಡ ಅಲ್ಲ, ಸುಮಾರು ಒಂದು 70-80 ಕೊಡ ನೀರು ತುಪ್ಪ ಆಗಿತ್ತು ಅಂತಂದ್ರ ಬಸವಣ್ಣನ ಲೀಲಾ ಎಂಥದ್ದಿರ್ಬೇಕು. ಬಹಳ ದೂರದ ಮಾತಲ್ಲ. ಇಲ್ಲೇ ಸವದತ್ತಿಯೊಳಗೆ ಬಸವ ಪುರಾಣ ಆತು. ಅಥಣಿ ಮುರುಗೇಂದ್ರ ಶಿವಗಳ ಹೆಸರು ಕೇಳಿರಲ್ರಪ್ಪ? ಅಥಣಿ ಮುರುಗೇಂದ್ರ ಶಿವಗಳು ಬಂದಿದ್ರು. ಕಲ್ಮಠ ಅಂತ ಬರ್ತದ. ಬಸವ ಪುರಾಣ ಮಂಗಲ ಅದು. ಸಾವಿರಾರು ಜನ ಪ್ರಸಾದಕ್ಕೆ ಕುಂತಾರ. ದೊಡ್ಡ ಮಾಡ ಬಂದು ಬಿಡುತ್ತೆ. ಎಲ್ಲಾ ಕಡೆಗೆ ಮಳಿ ಬೀಳಾಕತ್ತದ. ನೋಡಿದ್ರೆ ಸಾವಿರಾರು ಮಂದಿ ಪ್ರಸಾದಕ್ಕೆ ಕುಂತದ. ಯಾರೋ ಬಂದು ಶಿವಯೋಗಿಗಳಿಗೆ, ಅಪ್ಪರ ಮತ್ತಿನ್ನೇನು ಮಳಿ ಬರ್ತದ್ರಿ, ಎಲ್ಲರೂ ಪ್ರಸಾದಕ್ಕೆ ಕುಂತಾರ, ಬಹಳ ತೊಂದರೆ ಆಗ್ತದ, ಸ್ವಲ್ಪ ತಾವು ಕೃಪಾ ಮಾಡಬೇಕು ಅಂತ ತಿಳ್ಕೊಂಡು ಹಿಂಗ ಕೇಳ್ಕೊಂಡಿದ್ದೆ ತಡ. ಮಠದಾಗಿಂದ ಹೊರಗೆ ಬಂದು ಅಥಣಿ ಮುರುಗೇಂದ್ರ ಶಿವಗಳಂತಾರಂತ, ಏ ಮೇಘರಾಜ, ಭಕ್ತರೆಲ್ಲರೂ ಪ್ರಸಾದ ಮಾಡಕತ್ತಾರಪ್ಪ, ನೀ ಬಂದಿ ಅಂತಂದ್ರೆ ಅವ್ರಿಗೆ ತೊಂದರೆ ಆಗ್ತದ, ಅವ್ರ ಪ್ರಸಾದ ಮುಗಿಯೋ ತನಕ ನೀ ತೊಂದರೆ ಮಾಡಬೇಡ ಅಂತಂತ ಅಥಣಿ ಮುರುಗೇಂದ್ರ ಶಿವಗಳು ಹೇಳಿದಾಗ ಸುತ್ತ ಎಲ್ಲಾ ಕಡೆಗೆ ಮಳಿ ಬೀಳ್ತಿತ್ತು. ಇವ್ರು ಎಲ್ಲಿ ಪ್ರಸಾದಕ್ಕೆ ಕುಂತಿದ್ರು ಅಲ್ಲಿ ಒಂದು ಹನಿ ಸಹಿತ ಮಳಿ ಬೀಳಲಿಲ್ಲ. ಇದು ಬಸವ ಪುರಾಣದ ಮಹತ್ವ ಇದೆ. ತುಮಕೂರು ಹತ್ರ ಗುಬ್ಬಿ ಅಂತ ಬರ್ತದ. ಹೆಸರು ಕೇಳಿದ್ರೇನ್ರಿ ಶಂಕರಯ್ಯನವ್ರ? ತುಮಕೂರು ಹತ್ರ ಗುಬ್ಬಿ ಅಂತ ಬರ್ತದೆ. ಶಂಕರಯ್ಯನವ್ರ, ನಮ್ಮ ಶಾಂತಯ್ಯನವ್ರ, ನಮ್ಮ ಸ್ವಾಮಿಗಳ ಹೆಸರು ಕಲ್ಲಯ್ಯನವ್ರಲ್ಲ? ಹಾ, ಯಾಕೊಬ್ರು ಬೇಕಾಗಿತ್ತು ನಮ್ಮ ಜೊತೆಗೆ ಮಾತಾಡೋದು. ಆ ಗುಬ್ಬಿ ಅಂತ ಹೆಸರು ಕೇಳಿರಲ್ಲ, ಇದು ತಾಲೂಕಾಗೈತೆ. ಅದಕ್ಕೆ ಮೊದಲು ಅಮರಗುಂಡ ಅಂತ ಕರಿತಿದ್ರು. ಅಮರಗುಂಡ, ಅಲ್ಲಿ ಅಮರಗುಂಡೇಶ್ವರ ಬಹಳ ದೊಡ್ಡ ದೇವಸ್ಥಾನ ಅದ. ಮುಂದೆ ಒಂದು ಬಹಳ ದೊಡ್ಡ ಬಾವಿ ಅದ, ಕಲ್ಯಾಣಿ ಅಂತ ಕರೀತಾರೆ. ಅಲ್ಲಿ ಬಸವ ಪುರಾಣ ಹಚ್ಚಿದ್ರು 3 ತಿಂಗಳು ಬಸವ ಪುರಾಣ. ಗುಬ್ಬಿ ಮಲ್ಲಣ್ಣ ಆರ್ಯರು ಅಂತ ತಿಳ್ಕೊಂಡು ಬಹಳ ದೊಡ್ಡ ಮಹಾತ್ಮರು, ಬಹಳ ದೊಡ್ಡ ಪಂಡಿತರು. ಆ ಗುಬ್ಬಿ ಮಲ್ಲಣ್ಣ ಆರ್ಯರು ಅಲ್ಲಿ ಬಸವ ಪುರಾಣ ಹೇಳಕತ್ತಿದ್ರು. ಬಸವ ಪುರಾಣ ಪ್ರಾರಂಭ ಮಾಡಿದ್ರು. ಇದೇನು ಬಸವ ಪುರಾಣ ಶುರು ಆಗ್ತದ ಅನ್ನೋದಕ್ಕೆ 2 ಗುಬ್ಬಿ ಬರ್ತಿದ್ದು. ಅಲ್ಲಿ ಮುಂದೆ ಒಂದು ಚೌಸಪ್ಪಿ ಇತ್ತು, ಕಲ್ಲಿನ ಮಂಟಪ, ಅದು ಕಲ್ಲಿನ ಗುಡಿ. ಇಲ್ಲಿ ಕುಂತು ಗುಬ್ಬಿ ಮಲ್ಲಣ್ಣಾರರು ಬಸವ ಪುರಾಣ ಹೇಳ್ತಿದ್ರು. ಎಡ್ಕೊಂಡು ಬಲ್ಕೊಂಡು ಕಲ್ಲಿನ ಕಂಬ, ಆ ಕಂಬಿನ ಮೇಲೆ 2 ಗುಬ್ಬಿಗಳು ಇನ್ನೇನು ಬಸವ ಪುರಾಣ ಶುರು ಆಗ್ತದ ಅಂದ ಕೂಡಲೇ ಅಲ್ಲಿ ಬಂದು ಕುಂಡಿರ್ತಿದ್ದು. ಇನ್ನೇನು ಬಸವ ಪುರಾಣ ಮಂಗಲ ಆತು ಅಂದ ಕೂಡಲೇ ಬುರ್ರಂತ ಹಾರಿ ಹೋಗ್ಬಿಡ್ತಿದ್ದು. ಹಿಂಗ ದಿವಸ ಅಲ್ಲ, 2 ದಿವಸ ಅಲ್ಲ, 3 ತಿಂಗಳು ಬಸವ ಪುರಾಣ ಕೇಳು 2 ಗುಬ್ಬಿಗಳು. ಯಾವಾಗ ಬಸವ ಪುರಾಣ ಮಂಗಲ ಆಯ್ತು ಆ ದಿವಸ ಗುಬ್ಬಿಗಳು ವಿಚಾರ ಮಾಡುವಂತ, ಬಸವ ಪುರಾಣ ಕೇಳಿ 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 ನಮ್ಮ ಜನ್ಮ ಧನ್ಯ ಆಗಿಬಿಟ್ಟದ. ಈ ಬಸವ ಪುರಾಣ ಕೇಳಿದ ನಂತರ ಮತ್ತೇನು ಕೇಳುದು ಬ್ಯಾಡ ದೇವ್ರೆ, ನಮಗೆ ಮುಕ್ತಿ ಕೊಡು ಬಸವಣ್ಣ ಅಂತ ತಿಳ್ಕೊಂಡು ಗುಬ್ಬಿಗಳು ಆ ಬಸವಣ್ಣದ ಕೇಳಿದ ಕೂಡಲೇ ಆ 2 ಗುಬ್ಬಿಗಳಿಗೆ ಅಲ್ಲೇ ಮುಕ್ತಿ ಸಿಕ್ತ ಅನ್ನೋ ಕಾರಣಕ್ಕಾಗಿ ಅಮರಗುಂಡ ಹೋಗಿ ಆ ಇಡೀ ಊರಿಗೆ ಗುಬ್ಬಿ ಅಂತ ತಿಳ್ಕೊಂಡು ಹೆಸರು ಬಂತು. ಇದು ಇತಿಹಾಸ, ಇದು ಕಟ್ಟುಕತೆ ಅಲ್ಲ, ಇದು ಇತಿಹಾಸ.
ಯಾಕೆ ಈ ಮಾತುಗಳನ್ನ ಹೇಳಾಕತ್ತೀನಿ ಅಂತಂದ್ರ ಬಸವ ಪುರಾಣ ಅಂತಂದ್ರ ಹಂಗ ಅದು ಬಹಳ ದೊಡ್ಡ ಮಹತ್ವ. ಅದಕ್ಕ ಬಸವ ನಿಮ್ಮಯ ಮಹಿಮೆ ಉಸುರಳೆನ್ನಳವಲ್ಲ, ಪಶುಪತಿಯು ತಾಬಲ್ಲ ಬಸವಲಿಂಗ. ಬಸವ ಬಡವರ ನಿಧಿಯೇ, ಬಸವ ಪರುಷದ ಕಣಿಯೇ, ಬಸವ ಚಿಂತಾ ಮಣಿಯೇ ಎನ್ನ ಧಣಿಯೇ. ಬಸವಯ್ಯ ನಿಮ್ಮಿಂದ ಬಾಳಿದೆನು ಬದುಕಿದೆನು, ಪಶುಪತಿಯ ಪಾದವನು ಕಂಡೆ ದೇವ, ನೀ ಮಾಡಿದ ಉಪಕಾರ ನಾನೆಂತು ಪೇಳಲಿ, ನೀನೆ ಬಲ್ಲೆಯೋ ಗುರುವೇ ಬಸವಲಿಂಗ. ನಿಮ್ಮ ಪಾದವ ಸೋಂಕಿ ಬ್ರಹ್ಮಲಿಪಿ ಅಳುಕಿತ್ತು, ಹಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು. ಗುರುಲಿಂಗ ಜಂಗಮದ ವರಭಕ್ತಿ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಪರಿಪರಿಯ ವಚನದಲ್ಲಿ ಪರಮಾಮೃತವ ತುಂಬಿ ಪರಿಣಾಮ ತೋರಿದಿರಿ ಮನಸ್ಸಿನಲ್ಲಿ. ಎಮ್ಮವನು ಇವನೆಂದು ಮನ್ನಿಸಿ ಕರೆದೆಮಗೆ ಚೆನ್ನಾಗಿ ಪೇಳಿದಿರಿ ಗುರುಸ್ವಾಮಿಯೇ. ನೋಡಿ, ಸೊಲ್ಲಾಪುರ ಸಿದ್ದರಾಮೇಶ್ವರ ಹೇಳ್ತಾರ, ಕಟ್ಟು ಕಡೆಗೊಂದು ಮಾತು ಹೇಳ್ತಾರ, ಎನ್ನಪ್ಪ ಬಸವಣ್ಣ ಎಮ್ಮವ್ವೆ ನೀಲಾಂಬೆ ಎನ್ನಯ್ಯ ಪ್ರಭುದೇವ ಚನ್ನ ಬಸವ ಅಂತ. ಇಂಥ ಎಲ್ಲ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಶಿವಶರಣರೆಲ್ಲರೂ ಕೂಡಿ ಬಸವಣ್ಣನನ್ನ ಹಾಡಿ ಹೊಗಳ್ಯಾರ. ಎಷ್ಟರ ಮಟ್ಟಿಗೆ ಅಂತಂದ್ರ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೆನು, ವ ಎಂಬಲ್ಲಿ ವಚಿಸುವಡೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು, ಆನು ನೀನು ಬಸವ 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 ಎನ್ನುತ್ತಿರ್ದೆನಯ್ಯ ಗುಹೇಶ್ವರ. ಈ ರೀತಿಯಾಗಿ ಜಗತ್ತಿನ ಎಲ್ಲಾ ಮಹಾತ್ಮರು ಆ ಬಸವಣ್ಣನವರನ್ನ ಹಾಡಿದಾರ, ಹೊಗಳಿದಾರ. ಇಲ್ಕಲ್ ವಿಜಯ ಮಹಾಂತ ಶಿವಗಳ ಹೆಸರು ಕೇಳಿರಬಹುದು. ಸಾಕ್ಷಾತ್ ಪರಮಾತ್ಮ ಯಾವಾಗಲೂ ಕೂಡ ಈ ಬಸವ ಪುರಾಣ ಬೆನ್ನಿ ಕಟ್ಟಕೊಂಡ ತಿರುಗ್ತಿದ್ರು. ಬಸವ ಪುರಾಣ ಬಿಟ್ಟು ಇರ್ತಿದ್ದ ಇಲ್ಲ ಬಾಬಣ್ಣ. ಅವರು ಯಾವಾಗ್ಲೂ ಬೆನ್ನಿ ಕಟ್ಟಕೊಂಡ ತಿರುಗಬೇಕು. ಅವ್ರ ಜೊತೆಗೆ ಒಂದು ಆಕಳ, ಅದಕ್ಕೆ ಮಹಾಂತಮ್ಮ ಅಂತ ಹೆಸರು. ಮಹಾಂತಮ್ಮ ಮತ್ತು ಬಸವ ಪುರಾಣ ಇಲ್ಲದೆ ಇರ್ತಾನೆ ಇರಲಿಲ್ಲ ಇಲ್ಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳು. ಹಾನಗಲ್ಲ ಕುಮಾರ ಶಿವಯೋಗಿಗಳಂತೂ ಬಸವಣ್ಣ ಅಂತಂದ್ರೆ ಎಷ್ಟು ಪ್ರೀತಿ. ಶ್ರೀ ಪರಾತ್ಪರ ಬಸವೇಶ್ವರನನ್ನು ಸಾರುತ ಸೇರುತ ಭಜಿಸೋದಿ ಮಾನವ ಅಂತ ತಿಳ್ಕೊಂಡು ಬಸವಣ್ಣನವರನ್ನ ಹಾಡಿ ಹೊಗಳ್ತಾರ. ಯಾವಾಗಲೂ ಕೂಡ ಅಂಗೈ ಒಳಗೆ ವಿಭೂತಿಯನ್ನ ಇಟ್ಟುಕೊಂಡು ಹಣಿಗೆ ಧರಿಸುವಾಗಲೂ ಕೂಡ ಭಸಿತವನ್ನು ಧರಿಸುವೆನು ಎಸೆವ ಮಹಾಲಿಂಗವೇ, ಬಸವ ನಾಮವ ಜಪಿಸಿ ಮರಳಿ ಮರಳಿ, ಬಸವ ಬಸವ ಎಂದು ಭಸಿತವನ್ನು ಧರಿಸಿದರೆ ಬಸವಾದಿ ಪ್ರಮಥರಿಗೆ ಪ್ರೀತಿಯಯ್ಯ ಅಂತ ತಿಳ್ಕೊಂಡು ಯಾವಾಗಲೂ ಹಣಿಗೆ ವಿಭೂತಿ ಹಚ್ಚಿಕೊಳ್ಳುವಾಗ ಬಸವ 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 ನೀವಂತಿರಂಗಿಲ್ದೇವ, ಬಸವ ಬಸವ ಬಸವ. ಏಳುವಾಗ ಬಸವ, ಬೀಳುವಾಗ ಬಸವ, ಕೊಡುವಾಗ ಬಸವ, ಕೊಂಬುವಾಗ ಬಸವ. ಏನದು ಬಸವ ಅಂತಂದ್ರೆ ಆನಂದ ಆನಂದ ಆನಂದ. ಯಾವುದೇ ಜಾತಿ ಇಲ್ಲ, ಯಾವುದೇ ಭೇದ ಇಲ್ಲ, ಯಾವುದೇ ಮತ ಇಲ್ಲ, ಯಾವುದೇ ಪಂಥ ಇಲ್ಲ. ಎಲ್ಲರನ್ನ ಪ್ರೀತಿಸ್ತಕ್ಕಂಥವನು ಬಸವಣ್ಣ, ಎಲ್ಲರೂ ಪ್ರೀತಿಸ್ತಕ್ಕಂಥವರು ಬಸವಣ್ಣ. ಇಂಥ ಬಸವಣ್ಣನ ಚರಿತ್ರೆ ಹೇಳುವುದು ಅಂದ್ರೂ ಭಾಗ್ಯ, ಕೇಳುವುದು ಅಂದ್ರೂ ಭಾಗ್ಯ. ಇವತ್ತು ನೋಡ್ರಿ, ಲೋಕೂರು ಎಂತಕ್ಕಂಥ ಸಣ್ಣ ಗ್ರಾಮದೊಳಗ ಮೊದಲನೇ ದಿವಸ ಎಷ್ಟು ನನ್ನ ಅಣ್ಣ ತಮ್ಮಂದಿರು, ಎಷ್ಟು ನನ್ನ ಅಕ್ಕ ತಂಗಿಯರು, ಎಷ್ಟು ನನ್ನ ಹಿರಿಯರು ಎಷ್ಟು ಪ್ರೀತಿಯಿಂದ ಈ ಬಸವ ಪುರಾಣವನ್ನು ಹಂಚಿಕೊಂಡಿದ್ದೀರಿ. ನಿಮಗೆ ಹೇಳ್ತೀನಿ ತಮ್ಮ, ಇದು ಹಿಂಗದ, ಇದು ಬಸವ ಪುರಾಣ ಅನ್ನೋದು ಇದು ಒಂಥರ ನಶ ಇದ್ದಂಗೆ ಇದೆ. ಏನ್ರಿ ಕಲ್ಲೇಜ? ಆ ನಶ ಅಲ್ಲ, ಈ ನಶನ ಬೇರೆ ಅದ. ಮಗ ಬಹಳ ಕುಡಿತಿದ್ದ. ತಂದೆ ಹೇಳ್ದ ಮಗನಿಗೆ, ತಮ್ಮ ಕುಡಿಬಾರ್ದು ಕುಡಿಬಾರ್ದು ಕುಡಿಬಾರ್ದು, ಆರೋಗ್ಯ ಹಾಳಾಗ್ತದೋ, ಮನೆಯಾಗಿದ್ದು ಸಿರಿ ಸಂಪತ್ತು ಹಾಳಾಗ್ತದೋ, ಮನೆತನದ ಮರ್ಯಾದೆ ಹಾಳಾಗ್ತದೋ, ತಮ್ಮ ಕುಡಿಬಾಡು ಕುಡಿಬೇಡೋ ಕುಡಿಬೇಡೋ ದಿವಸಕ್ಕೊಂದು 20 ಸಲ ಹೇಳವ ಪಾಪ. ಮತ್ತೆಷ್ಟ ಆಗ್ಲಿ ಮಗ ಅಂದ್ಕೊಳಕ ತಂದೆ ಮಾತು ಒಂದಿಲ್ಲ ಒಂದ್ ದಿವ್ಸ ಕೇಳರೆ ಕೇಳ್ತಾನಲ್ಲ. ಆಯ್ತಪ್ಪ ಅಂತ ತಿಳ್ಕೊಂಡು ಒಂದ್ ದಿವ್ಸ ಏನ್ ಮಾಡ್ದ ಮಗ, ಯಪ್ಪ ಬಹಳ ದಿವಸದಿಂದ ಹೇಳಾಕತ್ತಿದ್ದಿ ಕುಡಿಬಾರ್ದು 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 ಅಂತ, ನೀ ಹೇಳ್ದಂಗೆ ಕೇಳ್ತೀನಿ. ಕುಡಿಬಾರ್ದು ಹೌದಲ್ಲೋ? ಕುಡಿಬಾರ್ದು ತಮ್ಮ. ಹಾಗಾದ್ರೆ ನಾನು ಕುಡಿಯೋದು ಬಿಡ್ತೀನಿ, ಆದ್ರೆ ನಂದೊಂದು ಮಾತು ನೀ ನಡೆಸ್ಕೊಡ್ಬೇಕು. ಏನ್ ಹೇಳೋ ತಮ್ಮ? ಏನೂ ಇಲ್ಲ, ಇದೊಂದು ಬಾಟ್ಲಿ ನೀ ಮೊದಲು ಕುಡಿ, ಇದೊಂದು ಬಾಟ್ಲಿ ನೀ ಮೊದಲು ಕುಡಿ, ಕುಡಿದ ಬಳಕೆ ಹೇಳು,
ಕುಡಿಬೇಡ ಅಂತ ಅವಾಗ ನಾ ಬಿಡ್ತೀನಿ ಅಂದ. ಪಾಪ ಮುಗ್ಧ ತಂದಿ ಅದು, ಪಾಪ ನಿಮ್ಮಂಗ ಹಳ್ಳಿ ಮುಗ್ಧ ತಂದಿ ಪಾಪ ಇದೊಂದು ಬಾಟ್ಲಿ ನಾ ಕುಡಿಯೋದ್ರಿಂದ ನನ್ನ ಮಗ ಕುಡಿಯೋದು ಬಿಡ್ತೈತಿ, ಅವನರ ಜೀವನ ಉದ್ಧಾರ ಆಗ್ತೈತಿ ಅಂತ ತಿಳ್ಕೊಂಡು ಗಟ 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 ಕುಡ್ದ ಬಿಟ್ಟ. ಯಾವಾಗ ಅವ್ರ ಅಪ್ಪ ಕುಡ್ದ ಮಗ ಕೇಳ್ತಾನ, ಯಪ್ಪ ಮತ್ ನಾ ಕುಡಿಲಿಯೋ ಮತ್ತು ಕುಡಿಯೋದು ಬಿಡ್ಲಿಯೋ? ಏನನ್ಬೇಕು ಅವ್ರ ಅಪ್ಪ, ಮಗನ ನೀ ಕುಡ್ದರ ಕುಡಿ, ಬಿಟ್ಟರ ಬಿಡು, ನನಗೆ ಮಾತ್ರ ಇನ್ನೊಂದು ಬಾಟ್ಲಿ ತಂದು ಕೊಡು. ಯಾಕ? ಅದು ಅಮ್ಮ ಕುಡದಿ ಅಂತಂದ್ರೆ ಮುಗಿದು ಹೋತು, ಅದು ಬಿಡುವುದಿಲ್ಲ, ಅದು ಹಾಳು ಮಾಡಿ ಕೈ ಬಿಡ್ತದ. ಅದು ನಮ್ಮ ಶರೀರ, ಮನಸ್ಸು, ಸಂಪತ್ತು ಎಲ್ಲ ಹಾಳು ಮಾಡಿ ಕೈ ಬಿಡ್ತದ. ಆದ್ರೆ ತಮ್ಮ ಒಂದು ಮಾತು ಹೇಳ್ತೀನಿ, ಈ ಬಸವ ಪುರಾಣ ಎಂಬತಕ್ಕಂಥ ಅಮೃತವನ್ನ ನೀವು ಕುಡಿದಿದ್ದೆ ಆದ್ರೆ ಅದ್ರ ನಶ, ಆ ಬಾಟ್ಲಿ ನಶ ಎಷ್ಟೊತ್ತಿರ್ತದ? ತಾಸಿದ್ದೆತ್ತು, 2 ತಾಸಿದ್ದೆತ್ತು, 3 ತಾಸಿದ್ದೆತ್ತು. ಆದ್ರ ಬಸವ ಪುರಾಣ ಎಂಬತಕ್ಕಂಥ ಅಮೃತವನ್ನು ನೀವು ಕುಡಿದಿದ್ದೆ ಆದ್ರೆ ಈ ಬಸವ ಪುರಾಣದ ನಶ ಎಲ್ಲಿ ತನಕ ಇರ್ತದ ಅಂತಂದ್ರ ಜನ್ಮ ಜನ್ಮಾಂತರ ತನಕ ನಿಮಗೆ ಇದ್ರ ನಶ ಇರ್ತದ ನೋಡ್ರಿ. ಅದು ಹಾಳು ಮಾಡಿ ಕೈ ಬಿಡ್ತದ, ಇದನ್ನು ನಿಮ್ಮ ಉದ್ಧಾರ ಮಾಡಿ ಕೈ ಬಿಡ್ತದ. ಅಂತ ಒಂದು ದೊಡ್ಡ ಶಕ್ತಿ ಇರೋದು ಈ ಬಸವ ಪುರಾಣಕ್ಕೆ ತಂಗಿ. ಅದಕ್ಕ ಅಂತವ್ರಿಗೆ ಸಿಗೋದಲ್ಲ ಇದು ಬಸವ ಪುರಾಣ. ನಮ್ಮ ಉಪ್ಪಿನಪೇಟೆಗೆ ಹಿರಿಯರು ಬಂದಾಗಿನಿಂದ ಹಚ್ಬೇಕನ್ನಕತ್ತಾರ, ಬಸವ ಪುರಾಣ ಹಚ್ಬೇಕು. 24 ವರ್ಷ ಆದ್ರೂ ಇನ್ನು ಹಚ್ಚಕ ಆಗವಲ್ದು ಬಾಬಣ್ಣವ್ರು. ನಿಮಗೆ ಸುದ್ದಿಲ್ಲ, ಏನಿಲ್ಲ, ಗದ್ಲಿಲ್ಲ. ನೋಡ್ರಿ ಲೋಕೂರು ಹಿರಿಯರು ಬಸವ ಪುರಾಣ ಹಚ್ಚೇ ಬಿಟ್ರು. ಇದು ಭಕ್ತಿ. ಭಕ್ತಿ ಅಂದ್ರೆ ಇದಕ್ಕೆ ಭಕ್ತಿ ಅಂತ. ಭಕ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರ ಲೋಕೂರ್ ಭಕ್ತರ ಭಕ್ತಿ ಇದ್ದಂಗಿರ್ಬೇಕು, ಹಿಂಗಿರ್ಬೇಕು ಭಕ್ತಿ. ಎಲ್ಲರಿಗೂ ಸಿಗೋದಲ್ಲ ಅದು. ಈಗ ಒಂದು ಮಾತು ಕೇಳ್ತೀನಿ ತಂಗಿ, ಹೇಳ್ತೀರವ? ಕಿರಾಣಿ ಅಂಗಡಿಗೆ ಯಾರು ಹೋಗ್ತಾರ? ಕಿರಾಣಿ ವಸ್ತು ಬೇಕಾದವರು ಹೋಗ್ತಾರೆ. ಬಟ್ಟೆ ಅಂಗಡಿಗೆ ಬಟ್ಟೆ ಬೇಕಾದವರು, ಪಾತ್ರೆ ಅಂಗಡಿಗೆ ಪಾತ್ರೆ ಬೇಕಾದವರು, ಬಂಗಾರ ಅಂಗಡಿಗೆ ಎಲ್ಲರಿಗೂ ಹೋಗಕ್ ಆಕೈತೇನ? ಹೆಂಗಾಗಿತ್ರಿ ಒತ್ತಲಿ? 1,50,000 ಅಂತ ನೋಡ್ರಿ, 1.5 ಲಕ್ಷ. ಎಲ್ಲರಿಗೂ ಹೋಗಕ್ ಆಕೈತೇನು? ಏನ್ರಿ ಬಂಗಾರ ಅಂಗಡಿಗೆ ಎಲ್ಲರಿಗೂ ಹೋಗಕ್ ಆಕೈತೇನು? ಬಂಗಾರ ತಗೊಳ್ಳು ಯೋಗ್ಯತೆ ಇದ್ದವ ಹೆಂಗ ಬಂಗಾರದ ಅಂಗಡಿಗೆ ಹೋಗ್ತಾನ, ಬಸವ ಪುರಾಣ ಕೇಳುವ ಯೋಗ್ಯತೆ ಇದ್ದವರು ಮಾತ್ರ ಬಸವ ಪುರಾಣಕ್ಕೆ ಬರ್ತಾರ, ಬಸವ ಪುರಾಣ ಹಚ್ತಾರ. ಯಾಕೆ ಇದು ಅಂತಿಂತದ್ದಲ್ರಿಪ್ಪ. ಇದನ್ನ ಇವತ್ತು ಪ್ರಾರಂಭ ಇದೆ, ಸುಮ್ಮನೆ ಇವತ್ತು ನಾವು ನಾಂದಿ ಹಾಡಿವೆ ಅಷ್ಟೇ. ನಾಳೆಯಿಂದ ಶುರು ಆಗ್ತದ ನೋಡ್ರಿ. ಏನು ಬಸವ ಪುರಾಣ, ಏನು ಅದು ಕೈಲಾಸದ ವರ್ಣನೆ, ಯಾವ ರೀತಿಯಾಗಿ ಶಿವ ಆ ಬಸವಣ್ಣನಿಗೆ ಭೂಲೋಕಕ್ಕೆ ಹೋಗಾಕ ಅಪ್ಪಣೆ ಕೊಟ್ಟ ಎಂತಕ್ಕಂಥ ವಿಚಾರ ನಾಳೆಯಿಂದ ಶುರು ಆಗ್ತದ. ಅದಕ್ಕೆ ಇವತ್ತು ಸುಮ್ಮನೆ ಪ್ರಾರಂಭ, ಸುಮ್ಮನೆ ಇದು ಏನ್ರಿ. ಅದಕ್ಕೆ ಈ ಪ್ರಾರಂಭದ ದಿವಸನೇ ನಮ್ಮ ತಾಯಂದ್ರು, ಅಕ್ಕ ತಂಗಿಯರು, ಶರಣರು ಎಲ್ಲರೂ ಬಂದಿರಿ. ಬಹಳ ಚಲೋ ಇವತ್ತು ಉತ್ಸವ ಮಾಡಿದ್ರಿ. ಖರೆ ಅಂತಂದ್ರ ಇದು ನಿಜವಾದ ಉತ್ಸವ. ಖರೆ ಅಂತಂದ್ರ ಇದೇ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು. ಖರೆ ಅಂತಂದ್ರ ನಮ್ಮ ಆತ್ಮಕ್ಕೆ ಆನಂದ, ನಮ್ಮ ಆತ್ಮಕ್ಕೆ ಸಮಾಧಾನ, ನಮ್ಮ ಆತ್ಮಕ್ಕೆ ತೃಪ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇವೆಲ್ಲ. ಅದಕ್ಕೆ ನಮ್ಮ ಲೋಕೂರು ತಾಯಂದ್ರಾಗ್ಲಿ ಶರಣರಾಗ್ಲಿ ಇವತ್ತು ಪ್ರಾರಂಭದ ಇವತ್ತಿಷ್ಟೇ ಸಾಕು. ಏನ್ರಿಪ್ಪ 7ವರೆಗೆ ಹಾಂಗಿತ್ತು ಅಂತಂದ್ರ 7 ಗಂಟೆಗೆ ಸಂಗೀತ ಶುರು. ಇಲ್ಲಿ ನೋಡ್ರಿ ಇವರಿಬ್ಬರು ಕಲಾವಿದರು ಬಂದಾರಲ್ಲ, ಬಹಳ ದೊಡ್ಡ ಕಲಾವಿದರು ಅದಾರ. ಇವರು ರೇಡಿಯೋ ಒಳಗ ಹಾಕ್ತಾರ, ಟಿವಿ ಒಳಗೆ ಇವರನ್ನು ನೀವು ನೋಡಿರ್ಬೇಕು. ಇವು ಲಿಟಲ್ ಚಾಂಪ್ಸ್ ಅವು ಏನೇನೋ ಬರ್ತಿರ್ತಾವಲ್ಲ ಸಂಗೀತ ಕಾರ್ಯಕ್ರಮಗಳು, ಅಂಥ ದೊಡ್ಡ ಕಲಾವಿದರು ನಿಮ್ಮೂರಿಗೆ ಬಂದಾರ. 7 ಗಂಟೆಗೆ ಅವರು ಸಂಗೀತ ಕಾರ್ಯಕ್ರಮ ಶುರು ಮಾಡ್ತಾರೆ. ವಚನ ಹಾಡ್ತಾರ, ಜಾನಪದ ಹಾಡ್ತಾರ, ತತ್ವಗೀತೆ ಹಾಡ್ತಾರ, ಭಾವಗೀತೆಗಳು ಹಾಡ್ತಾರ. 7 ಗಂಟೆಗೆ ಸಂಗೀತ ಶುರು, 7ವರೆಗೆ ಇವ್ರದ್ದು ಮುಕ್ತಾಯ. 7ವರೆಗೆ ಬಸವ ಪುರಾಣ ಶುರು ಆಗ್ತು ಅಂತಂದ್ರ 8:30 ಅಥವಾ 8:40 ತನಕ ಬಸವ ಪುರಾಣ. 9 ಗಂಟೆ ಒಳಗಾಗಿ ಬಸವ ಪುರಾಣ ಮಂಗಲ ಮಹಾಪ್ರಸಾದ. ಯಾಕಂತಂದ್ರೆ ಬಸವ ಪುರಾಣ ಕೇಳಾಕ ಇವತ್ತಷ್ಟ ನೀವು ಲೋಕೂರವ್ರು ಅದಿರಿ, ಬೆಟಗೇರಿಯವರು ಒಂದಿಷ್ಟು ಜನ ಬಂದಾರ. ನಾಳೆಯಿಂದ ಹಂಗಲ್ಲ, ಹೊರಗಿನ ಮಂದಿ ಬರಾಕ್ ಶುರು ಮಾಡ್ತಾರ, ಸುತ್ತಮುತ್ತ ಹಳ್ಳಿ ಮಂದಿ ಬರಾಕ್ ಶುರು ಮಾಡ್ತಾರ. ಅದಕ್ಕೆ ನಾವು ಬೇಗ ಶುರು ಮಾಡಿ ಬೇಗ ಬಿಟ್ವಿ ಅಂತಂದ್ರ ಹೋಗೋ ಜನರಿಗೆ ಅನುಕೂಲ ಆಗ್ತೈತಿ. ಏನ್ರಪ್ಪ, ಅದಕ್ಕೆ 7ಕ್ಕೆ ಸಂಗೀತ ಶುರು, 7ವರೆಗೆ
ಬಸವ ಪುರಾಣ ಶುರು. ಸಮಯ ಕರೆಕ್ಟ್ ಟೈಮಿಗೆ ಬರ್ತೀರವ, ಸರಿಯಾದ ಸಮಯಕ್ಕೆ ಬರ್ತೀರಿ ಎಲ್ಲರೂ. ನಾವು ಸರಿಯಾದ ಸಮಯಕ್ಕೆ ಬರ್ತೀವಿ ಹೇಳ್ರಿ ಅಪ್ಪಾರ ಅಂತ ತಿಳ್ಕೊಂಡು ಚಪ್ಪಾಳೆ ತಟ್ರಿ. ಹುಡುಕದಿರಪ್ಪ ನೀವು, ಇವರ ತಟ್ಲಿ ನೋಡ್ರಿ ಈ ಕಂಪನಿನ ಹೆಂಗ್ರಪ್ಪ. ಮತ್ತೆ ನಾಳೆ ಕರೆಕ್ಟ್ ಟೈಮಿಗೆ ಎಲ್ಲರೂ ಬರ್ತೀರಿ. ಏನ್ ಇವತ್ತು ಬೆಡಗೇರಿ ಅಜ್ಜ ಬಂದನ ಮೆರವಣಿಗೆ ಮಾಡಿ ನಾವು ಆರಾಮ್ ಮನ್ಯಾಗ ಕೂತಾನ ಅಂತ ತಿಳ್ಕೊಂಡು ಕುಂತಿಂತೀರಿ ನೀವು ಅಲ್ಲಿ. ಏನಿಲ್ಲ, ಎಲ್ಲಾ ಬಿಡೋದು ಈ ಅಂಗಳದೊಳಗೆ ಆನಂದದಿಂದ ಬಸವಣ್ಣನ ಪುರಾಣ ಕೇಳೋದು. ಮತ್ ನಾಳಿನ ದೇವ ನೀವು ಹೆಂಗ ಬರ್ಬೇಕು ಹೇಳ್ರಿ ಇಲ್ಲಿ ಬಸವ ಪುರಾಣ ಕೇಳಕ್ಕ? ಒಲೆಯಾಗ ಬೆಕ್ಕ ಮಲಗಿಸಿ ಬರ್ಬೇಕು ಅಂದ್ರೆ ಇದ್ರ ಅರ್ಥ ಏನು? ದಾಸೋಹ ವ್ಯವಸ್ಥೆ ಇಲ್ಲೇ ಮಾಡೈತಿ. ಅಡಿಗೆ ಮಾಡೋ ಚಿಂತಿನ ಬೇಡ ಯಾರಿಗೂ. ಆರಾಮ್ ಎಲ್ಲರೂ ಮನೆಯಾಗಿರ್ತಕ್ಕಂಥ ಎಲ್ಲ ಜನ ಇಲ್ಲಿ ಬಂದು ಕುಂತು ಆನಂದದಿಂದ ಬಸವ ಪುರಾಣಕ್ಕೆ ಇಲ್ಲಿ ನೆತ್ತಿನೂ ತುಂಬಿಸ್ಕೊಳ್ಳೋದು, ಪಟ್ಟಿನೂ ತುಂಬಿಸ್ಕೊಳ್ಳೋದು. ಬಸವಣ್ಣನ ಪ್ರಸಾದ ಪಟ್ಟಿ ತುಂಬೋದು ಬಸವ ಪುರಾಣ, ನೆತ್ತಿ ತುಂಬಿಸ್ಕೊಳ್ಳೋದು ಬಸವ ಪುರಾಣ. ಅದಕ್ಕೆ ನಾಳೆಯಿಂದ ಸರಿಯಾದ ಸಮಯಕ್ಕೆ ಬರಬೇಕು ಎಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲಿಲ್ಲದ ಪುಣ್ಯವನ್ನು ತಂದು ಕೊಡ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಆ ಅನ್ನದಾನದೊಳಗದ. ಯಾಕ ಅಂತಂದ್ರ ಮನುಷ್ಯನಿಗೆ ಯಾವಾಗ ತೃಪ್ತಿ ಆಗ್ತದೆ ಹೇಳ್ರಿ? ಹೊಟ್ಟಿ ತುಂಬಾ ಉಂಡಾಗ ತೃಪ್ತಿ ಆಗ್ತದೇನಿಲ್ರಿ? ಹೊಟ್ಟೆ ಹಸ್ದಾಗ ಏನ್ರಿ ಮಾಡ್ರಿ ನಿಮಗೆ ಸಮಾಧಾನ ಇರ್ತೈತೇನು? ಇರುವುದಿಲ್ಲ. ನೀವು ಹೊಟ್ಟೆ ತುಂಬಿಸ್ಕೊಂಡು ಬೆಕ್ಕಾತು ಮಾಡ್ರಿ, ಸಮಾಧಾನ ಆಗ್ತದ. ಯಾಕ? ಮನುಷ್ಯ ಸಾಕು ಅನ್ನೋದ ಪ್ರಸಾದದ ಒಂದಕ್ಕ. ಅದಕ್ಕೆ ಸಂತೃಪ್ತಿ ಕೊಡೋದು ಪ್ರಸಾದ. ಅದಕ್ಕೆ ಆ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂಥ ಆ ಇಬ್ಬರು ಶರಣರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ನಾವು ಗೌರವಿಸೋಣ ಎಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೇನಾದ್ರೂ ಸೂಚನೆ ಕೊಡೋದಿದ್ರ ಇಲ್ಲಿ ಕಲೆಯಜರ ಏನಾದ್ರೂ ಸೂಚನೆ ಕೊಡೋದಿದ್ರೆ ಸೂಚನೆ ಕೊಡ್ರಿ. ನೀವು ಸೂಚನೆ ಕೊಡೋದಾದ ನಂತರ ಕಾರ್ಯಕ್ರಮಕ್ಕೆ ಮಾಡ್ಲಕ್ಕ. ಪ್ರವಚನವನ್ನು ಅಮೃತ ವಾಣಿಯಿಂದ ನಡೆಸಿಕೊಟ್ಟಂತ ಶ್ರೀ ಗುರು ವಿರೂಪಾಕ್ಷೇಶ್ವರ ಮಹಾಸ್ವಾಮಿಗಳ ಚರಣಾರವಿಂದದಲ್ಲಿ ದೀರ್ಘ ಪ್ರಣಾಮವನ್ನು ಸಲ್ಲಿಸುತ್ತಾ, ನಾಳಿನ ದಿವಸದ ನಮ್ಮ ಪ್ರಸಾದ ಸೇವೆ ಈ ಊರಿನ ಶ್ರೀಯುತ ಬಾಳಪ್ಪ ಕೇಂದ್ರಿ ಅವರಿಂದ ನಾಳಿನ ದಿವಸದ ಪ್ರಸಾದ ಸೇವೆ ಶ್ರೀಯುತ ಇದು ಪ್ರತಿ ದಿವಸ ಏನಿಲ್ಲ. ಅವ್ರು ಹೇಳೋ ಉದ್ದೇಶ ಏನು ಅಂತಂದ್ರೆ ಪ್ರಸಾದದ ವ್ಯವಸ್ಥೆ ಚೆನ್ನಾಗಿರ್ಲಿ. ಯಾರು ಯುವಕರದಿರಿ ಸ್ವಲ್ಪ ಆದಷ್ಟು ಪ್ರಸಾದ ಕೆಳಗೆ ಚೆಲ್ಲಾರ್ದಂಗ, ಪ್ರಸಾದ ಕೇಡಾಗ್ಲಾರ್ದಂಗ ಎಲ್ಲರಿಗೂ ಕೂಡ ಪ್ರಸಾದ ನೀಡ್ರಿ ಅಂತ ಹೇಳಿ ತಿಳ್ಕೊಂಡು ಕೆಲವೊಂದು ಸೂಚನೆಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಹಾಗೂ ಊಟ ಮಾಡುವವರಿಗೂ ನೀವು ಪ್ರಸಾದ ಸೇವನೆ ಮಾಡುವಾಗ ಯಾವ ತರದ ಒಂದು ಪ್ರಸಾದವನ್ನು ಅರಿವಿನ ಮನೆಯ ಗುರುಕುಲ ಜ್ಯೋತಿ ಕೂಡಲ ಸಂಗನ ಕರುಣೆಯ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಗಂಗಾಂಬಿಕೆಯ ಕಂಗಳ ಜ್ಯೋತಿ ನೀಲಾಂಬಿಕೆಯ ನಿರ್ಮಲ ಜ್ಯೋತಿ ಬಲದೇವಿ ಸಿದ್ಧಾರಾಮದ ಶ್ರದ್ಧೆಯ ಜ್ಯೋತಿ ಜ್ಯೋತಿ ಜಗವ ಬೆಳಗಿ ಬಸವನ ಜ್ಯೋತಿ ಜಗವ ಬೆಳಗಿ. ತಂದೆ ನೀನು ತಾಯಿ ನೀನು ಶರಣ ಸತಿ ಲಿಂಗಪತಿ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕೇ ಜಯ. ಹಾನಗಲ ಗುರು ಕುಮಾರೇಶ್ವರ ಮಹಾರಾಜ ಕೇ ಜಯ. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ.